ಕಡಲೆ ಬೀಜ ಹಾಕಿರೋದು ಈ ಥರ ಆಗಿದೆ ಇವತ್ತು. ಹಾಂ, ಸೊ ಇಲ್ಲಿ ಆಯಿಲ್ ಬರ್ತಾ ಇದೆ. ಇದು ಕಡಲೆಕಾಯಿ ಎಣ್ಣೆ. ಎಲ್ಲಿಂದ ಅಕ್ಕಿ ಬರ್ತಾ ಇದೆ, ಬೇಳೆ ಎಲ್ಲಿಂದ ತೊಗೊಳ್ತಾ ಇದ್ದೀವಿ, ಯಾವ ಸಕ್ಕರೆ, ಯಾವ ಕಾಫಿ ಪುಡಿ, ಅದನ್ನು ತಯಾರಿಸೋರು ಯಾರು, ಯಾವ ರೀತಿ ತಯಾರಿಸಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಡ್ಬೋದಾ ಅಂಥೇಳಿ. ಇದು ಮರದ ಒರಳು ಒನಕೆ, ಇದೇ ಥರ ಕಬ್ಬಿಣದ ಒರಳು ಒನಕೆ, ಕಲ್ಲಿನ ಒರಳು ಒನಕೆ. ಸೊ ಗಾಣದಲ್ಲಿ ಕಾಂಬಿನೇಷನ್. ಇಲ್ಲಿ ಇವಾಗ ನೋಡಿದ್ರೆ ನಿಮಗೆ ಗಸಗಸೆ ಪಾಯಸ ಕಲರ್ ಇದೆ ಅಲ್ವಾ, ನೀವು ಅಲ್ಲಿ ಬನ್ನಿ ತೋರಿಸ್ತೀನಿ. ಇದು ಬಂದು ಎಳ್ಳೆಣ್ಣೆ. ನಾನು ವಿದೇಶದಲ್ಲಿ ಒಂದಷ್ಟು ವರ್ಷಗಳಿದ್ದೆ, IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. 2018ಕ್ಕೆ ವಾಪಸ್ ಭಾರತಕ್ಕೆ ಬಂದು ಇದನ್ನು ಶುರು ಮಾಡಿದ್ದು. ನಮ್ಮ ಗಾಣಗಳನ್ನ ವಾಪಸ್ ತರಬೇಕು, ಇದನ್ನು ಒಂದು ರೆವಲ್ಯೂಷನ್ ಆಗಿ ಮಾಡಬೇಕು. ಗಾಣಗಳೇ ಇರಲಿಲ್ಲ ಭಾರತದಲ್ಲೆಲ್ಲ, ಕ್ಷೀಣಿಸಿ ಹೋಗ್ತಾಯಿತ್ತು ಎಲ್ಲನೂ. ಹಳ್ಳಿಗಳಲ್ಲೂ ಗಾಣಗಳು ಮುಚ್ಚೋಗ್ತಾಯಿತ್ತು. ಇನ್ನು ಹಳ್ಳಿನಲ್ಲೇ ಗಾಣಗಳು ಮುಚ್ಚೋದ್ಮೇಲೆ ಪೇಟೆಯಲ್ಲಿ ಇರಲ್ಲ. ಈ ಅಡಲ್ಟ್ರೇಷನ್ ಆಗಲಿ, ಈ ರಿಫೈನ್ಡ್ ಆಯಿಲ್ಗಳು ಏನಿದೆ, ಈ ದಂಧೆ ಏನಿದೆ, ಈ ಅಡುಗೆ ಎಣ್ಣೆಗಳ ಕಲಬೆರಕೆ ಏನಿದೆ, ಅದು ಸಂಪೂರ್ಣವಾಗಿ ನಿಲ್ಲಬೇಕು. ನಾನು ಒಂದು ಅಡುಗೆ ಎಣ್ಣೆ ತಯಾರಿಕೆ ಕಂಪ್ನಿ ಅಲ್ಲದೆ ಒಂದು ವಿಶ್ವಸನೀಯ ಬ್ರ್ಯಾಂಡ್ ಆಗೂ ಸಹ ಬೆಳೀತಾ ಇದ್ದೀನಿ. ಯಾಕೆ ಅಂತಂದರೆ ಈ ಟ್ರಾನ್ಸ್ಪರೆನ್ಸಿ. ಇವಾಗ ನೀವು ನೋಡ್ಬೋದು ಅಲ್ಲಿ ಕಸ್ಟಮರು ಅವರೇ ಬಂದು ಹಾಕ್ಸ್ಕೊಂಡು. ಸೊ ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್. ಕಸ್ಟಮರ್ ತರೋ ಕಡಲೆ ಬೀಜ, ಕೊಬ್ಬರಿ ಆದರೂ ಅಷ್ಟೇ, ಚೆನ್ನಾಗಿಲ್ಲದೆ ಇದ್ದರೆ ನಾವು ಹಾಕಕ್ಕೆ ಹೋಗಲ್ಲ. ಸಾವಿರಾರು ಲೀಟ್ರ್ ತಯಾರಾಗುತ್ತೆ ಎಣ್ಣೆ ಪ್ರತಿದಿನ. ಸೊ ಇದು ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಕೊಬ್ಬರಿ, ಕಡಲೆಕಾಯಿ, ಬಾದಾಮಿ, ವಾಲ್ನಟ್ಟು, ಇದೇ ಥರ ಪ್ರತಿಯೊಂದೂ. ಕನ್ನಡಿಗರೇ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಆರೋಗ್ಯಕರವಾದಂಥ ಒಂದು ಅತ್ಯುತ್ತಮದ ಮಾಹಿತಿನ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ನಾನು ಕರ್ನಾಟಕದಾದ್ಯಂತ ಪ್ರವಾಸ ಮಾಡ್ತಾ ಇರ್ತೀನಿ. ಡಿಜಿಟಲ್ ಮಾಧ್ಯಮದಲ್ಲಿ ಹಲವಾರು ಪರಿಶುದ್ಧವಾದ ಗಾಣ ಎಣ್ಣೆ ತಯಾರಿಸುವಂಥ ಘಟಗಳನ್ನ ತೋರಿಸ್ತೀವಿ, ಉತ್ಪಾದನೆ ಹೇಗೆ ತಯಾರು ಮಾಡ್ತಾರೆ ಅಂತ ತೋರಿಸ್ತೀವಿ. ಆದರೆ ಬೆಂಗಳೂರಂಥ ಮಹಾನಗರದಲ್ಲಿ ಎಲ್ಲಿ ಪರಿಶುದ್ಧವಾದ ಎಣ್ಣೆ ಸಿಗುತ್ತೆ ಅಂತ ಎಲ್ರಿಗೂ ತುಂಬ ಕ್ವಶನ್ ಮಾರ್ಕ್ ಆಗಿತ್ತು. ಎಲ್ಲಿ ಸಿಗುತ್ತೆ ಮೇಡಮ್ ಹೇಳಿ? ಯಾಕೆಂತ ಹೇಳಿದರೆ ನೀವು ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ತೋರಿಸಿದಾಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ತರಿಸ್ಕೊಳಕ್ಕಾಗಲ್ಲ, ಮತ್ತು ಅದ್ರ ಜೊತೆಗೆ ಅಲ್ಲಿ ಕೊರಿಯರ್ ಚಾರ್ಜಸ್ ಕೂಡ ಇರುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಎಲ್ಲಿದೆ ಅಂತ ಹುಡುಕ್ದಾಗ ನಮಗೆ ಆವಾಗ ನೆನಪಾಗಿದೆ ಸಪ್ತಮ್. ಹೌದು, ಸಪ್ತಮ್ ತೈಲ, ಸಪ್ತಮ್ ಆಯಿಲ್, ಸಪ್ತಮ್ ಪರಿಶುದ್ಧವಾದ ಗಾಣದ ಎಣ್ಣೆ ಅಂತ ಹೇಳಿದರೆ 5 ವರ್ಷದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಸರು ಮಾಡಿದೆ. ಅದ್ರ ಜೊತೆಗೆ ಹಲವಾರು ಬ್ರಾಂಚ್ಗಳು ಇಲ್ಲಿ ರಾಜ್ಯದಾದ್ಯಂತ ಇದೆ. ಹೀಗಾಗಿ ನಾನು ಸಪ್ತಮ್ ತೈಲ ಉತ್ಪಾದಕರಾದಂಥ ಮಾಲೀಕರಾದಂಥ ಮನೋಹರ್ ಅಯ್ಯರು ಫಾರಿನಲ್ಲಿ ಇದ್ದರು. ಅಲ್ಲಿಂದ ಬಿಟ್ಟು ಬಂದು ಕರ್ನಾಟಕದಲ್ಲಿ ನಮ್ಮದೇ ಆದಂಥ ಸಂಸ್ಥೆ ನಿರ್ಮಾಣ ಮಾಡಿ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದರೆ ಅದೇ ಸಪ್ತಮ್ ತೈಲ. ಅವ್ರನ್ನ ಮಾತಾಡಿಸಿ ಅದ್ರ ಜೊತೆಗೆ ಇಲ್ಲಿ ಯಾಕೆ ಎಣ್ಣೆ ತಗೋಬೇಕು, ಬೇರೆ ಹೊರಗಡೆ ಎಣ್ಣೆಗೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ ಅಂತ, ಮತ್ತು ಇನ್ನೊಂದು ಮಾಹಿತಿನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ಪ್ರಪಂಚದಾದ್ಯಂತ 40% ಜನ ಆರೋಗ್ಯಕ್ಕೆ ಸಂಬಂಧಪಟ್ಟಿಸಿದಂಥ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಯಿಲ್ ಐಟಮ್ ತಿಂದು ತುಂಬ ಜನ ಪ್ರತಿನಿತ್ಯವಾಗಿ ಸಫರ್ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿನಿತ್ಯ ಡೆತ್ ಆಗ್ತಾ ಇದ್ದಾರೆ. ಈವನ್ ಸ್ವೀಟ್ ಆಗಿರಲಿ, ಖಾರ ಆಗಿರಲಿ, ಸ್ನ್ಯಾಕ್ಸ್ ಆಗಿರಲಿ, ಚಾಟ್ಸ್ ಆಗಿರಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರಲಿ, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರಲಿ, ಆದರೆ ಪ್ರತಿಯೊಂದು ಐಟಮ್ ಕೂಡ ನಾವು ಎಣ್ಣೆನ ಬಳಸ್ತೀವಿ. ಹೊರಗಡೆ ಹೋದರೂ ಆಯಿಲ್ ಫುಡ್ ತಿಂತೀವಿ, ಮನೇಲೂ ಕೂಡ ಎಲ್ಲದಕ್ಕೂ ಎಣ್ಣೆನ ಬೇಕೇ ಬೇಕು, ಬೇಸಿಕ್ ನೀಡ್ಸ್ ಆಗಿ. ಹಾಗಾಗಿ ಹೊರಗಡೆ ಸಿಗುವಂಥ ಎಣ್ಣೆ ಎಷ್ಟು ಕಲಬೆರಕೆ ಆಗಿದೆ ಅಂತ ಹೇಳಿ ಇವತ್ತಿನ ಮಾಲೀಕರಾದಂಥ ಮನೋಹರ್ ಹೇಳ್ತಾ ಹೋಗ್ತಾರೆ. ಸಪ್ತಮ್ ಆಯಿಲ್ ಆಗಿರ್ಬೋದು, ಸಪ್ತಮ್ ತೈಲ ಆಗಿರ್ಬೋದು, ಸಪ್ತಮ್ ಎಣ್ಣೆಯಲ್ಲಿ ಯಾವ್ಯಾವ ಬಗೆಯ ಎಣ್ಣೆಗಳನ್ನ ತಯಾರು ಮಾಡ್ತಾರೆ, ಇಲ್ಲಿನೇ ಯಾಕೆ ಎಣ್ಣೆ ತಗೋಬೇಕು ಅಂತ ಎಲ್ಲ ವಿವರಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಎಲ್ರಿಗೂ ಕೂಡ ಸಪ್ತಮ್ ತೈಲ ಆಯಿಲ್ ಮಿಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾನಿವಾಗ ಆಲ್ರೆಡಿ ಹೇಳಿದೆ ಇಲ್ಲಿ ಯಾವ ರೀತಿಯೆಲ್ಲ ಎಣ್ಣೆ ಸಿಗುತ್ತೆ ಅಂತ ಹೇಳಿದೆ. ಹೊರಗಡೆ ಬೋರ್ಡಲ್ಲೆಲ್ಲ ನೋಡ್ಬೋದು ನೀವು ಬರೆದಿದ್ದಾರೆ ಕೊಕೊನಟ್ ಆಯಿಲ್, ಮತ್ತು ಡ್ರೈ ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್, ಅದ್ರ ಜೊತೆಗೆ ಬಾದಾಮಿ ಎಣ್ಣೆ. ವಾವ್, ಬಾದಾಮಿ ಆಯಿಲ್ ಕೂಡ ತಯಾರು ಮಾಡ್ತಾರೆ. ಆರ್ಕೋಡ್ ಆಯಿಲ್, ಹರಳೆಣ್ಣೆ, ವಾವ್, ಎಲ್ಲ ರೀತಿಯಾದಂಥ ವೆರೈಟಿ ಆಯಿಲ್ ಇಲ್ಲಿ ಸಿಗುತ್ತೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಮನೋಹರ್ ಸರ್ ನಮಸ್ತೆ. ನಮಸ್ಕಾರ, ಆರಾಮಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ಅದ್ರ ಜೊತೆ ನಿಮಗೆ ಈ ರೀತಿಯಾದಂಥ ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ನೀವು ಬೇಸಿಕಲಿ ಯಾರು, ಏನು? ಮನೋಹರ್ ಅಯ್ಯರು ಕರ್ನಾಟಕಕ್ಕೆ ಬಂದು 5 ವರ್ಷದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಸರು ಮಾಡಿದಾರಲ್ಲ, ಈ ರೀತಿಯಾದಂಥ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಸಾಕಷ್ಟು ಆಯಿಲ್ ಮಿಲ್ ಆಗಿರ್ಬೋದು, ಆಯಿಲ್ ವಿಚಾರ ಬಂದಾಗ ಕಾಂಪಿಟೇಟಿವ್ ವರ್ಡ್, ಇದರಲ್ಲಿ 5 ವರ್ಷದಲ್ಲಿ ಕ್ಲಿಕ್ ಆಗಿದ್ದು ಹೇಗೆ? ಮನೋಹರ್ ಅಯ್ಯರ್ ಯಾರು, ಎಲ್ಲಿಯವರು, ಅವ್ರ ಹಿನ್ನೆಲೆ ಏನು? ಮನೋಹರ್ ಅಯ್ಯರ್ ಎಲ್ಲಿನವರು ಅಲ್ಲ, ಬೆಂಗಳೂರವರೇ. ನನ್ನ ಹುಟ್ಟೂರು ಬೆಂಗಳೂರು, ದೇವನಹಳ್ಳಿ ನಮ್ಮ ತಂದೆಯವರು.
ಕೋಲಾರ ನಮ್ಮ ತಾಯಿ ಊರು. ನಾನು ವಿದೇಶದಲ್ಲಿ ಒಂದಷ್ಟು ವರ್ಷಗಳಿದ್ದೆ, IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. 2018ಕ್ಕೆ ವಾಪಸ್ಸು ಭಾರತಕ್ಕೆ ಬಂದು ಇದನ್ನು ಶುರು ಮಾಡಿದ್ದು. ಎಷ್ಟು ವರ್ಷ ಇದ್ರಿ ಫಾರಿನಲ್ಲಿ? ಸುಮಾರು ವರ್ಷ ಇದ್ದೆ. ಲಾಸ್ಟ್ ಮಲೇಷ್ಯಾನಲ್ಲಿದ್ದೆ, ಅದಕ್ಕೆ ಮುಂಚೆ ಆಸ್ಟ್ರೇಲಿಯಲ್ಲಿದ್ದೆ, US ಅಲ್ಲಿ ವರ್ಕ್ ಮಾಡಿದ್ದೀನಿ, ಈಜಿಪ್ಟಲ್ಲಿದ್ದೆ, ಆಫ್ರಿಕಾಲಿದ್ದೆ, ಸಿಂಗಾಪುರಲ್ಲಿ ಕೆಲಸ ಮಾಡಿದ್ದೀನಿ. ಅಡಲ್ಟ್ರೇಷನ್ನ ಯಾವ ರೀತಿ ತಡೆಗಟ್ಟಬೇಕು ಅಂಥೇಳಿ ನಮ್ಮ ಗಾಣಗಳನ್ನ ವಾಪಸ್ ತರಬೇಕು, ಇದನ್ನು ಒಂದು ರೆವಲ್ಯೂಷನ್ ಆಗಿ ಮಾಡಬೇಕು. ಗಾಣಗಳೇ ಇರಲಿಲ್ಲ ಭಾರತದಲ್ಲೆಲ್ಲ ಕ್ಷೀಣಿಸಿ ಹೋಗ್ತಾಯಿತ್ತು ಎಲ್ಲನೂ. ಹಳ್ಳಿಗಳಲ್ಲೂ ಗಾಣಗಳು ಮುಚ್ಚೋಗ್ತಾಯಿತ್ತು. ಇನ್ನು ಹಳ್ಳಿನಲ್ಲೇ ಗಾಣಗಳು ಮುಚ್ಚೋದ್ಮೇಲೆ ಪೇಟೆಯಲ್ಲಿ ಇರಲ್ಲ. ಮಿನರಲ್ ಆಯಿಲು, ಪ್ಯಾರಾಫಿನ್ನು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ರಿಸರ್ಚ್ ಮಾಡಿ ಮಿನರಲ್ ಆಯಿಲ್ಸ್ ಎಲ್ಲ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ, ರಿಫೈನ್ಡ್ ಆಯಿಲ್ಸ್ ಯಾವ ರೀತಿ ತಯಾರಿಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿ ನಮ್ಮ ಗಾಣಗಳನ್ನ ವಾಪಸ್ ತರಬೇಕು. ಗಾಣಗಳನ್ನ ವಾಪಸ್ ತಂದ್ರೇ ನಮಗೆ ಒಂದು ಆರೋಗ್ಯ ಅನ್ನೋದು ಇರೋದು, ಆಮೇಲೆ ಒಳ್ಳೆ ಅಡುಗೆ ಎಣ್ಣೆನೂ ಸಿಗೋದು ಅಂಥೇಳಿ ಒಂದು ಸಣ್ಣದಾದ ಒಂದು ಎಕ್ಸ್ಪೆರಿಮೆಂಟ್ ಅಂಥೇಳಿ ಬನಶಂಕರಿ 2ನೇ ಹಂತದಲ್ಲಿ ಮೊದಲನೆಯ ಫ್ಯಾಕ್ಟ್ರಿ 2019 ಜನವರಿಗೆ ಶುರು ಮಾಡಿದ್ವಿ. ಸೊ ಇವಾಗ 2024 ಜನವರಿ. ಆರಂಭದಲ್ಲಿ ಒಂದು ಸ್ವಲ್ಪ ಅಂಜಿಕೆ ಇತ್ತು, ಯಾವ ರೀತಿ ನಡೀತಪ್ಪ ಗಾಣ ಅಂದರೆ ಏನು, ಪೇಟೆನಲ್ಲಿ ಜನರಿಗೆ ಗಾಣದ ಬಗ್ಗೆ ಗೊತ್ತಿಲ್ಲ. ಸಾಕಷ್ಟು ಜನರಿಗೆ ಈಗಲೂ ಸುಮಾರು 90% ಜನರಿಗೆ ಗಾಣ ಅಂದ್ರೇ ಗೊತ್ತಿಲ್ಲ. ಸೊ ಹಾಗಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೇ ಇದ್ದೀವಿ. ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಮೊದಲನೇ ಫ್ಯಾಕ್ಟ್ರಿ ಒಂದು ಸ್ವಲ್ಪ ಕೈ ಹಿಡಿಯೋಕ್ಕೆ ಶುರು ಮಾಡ್ತು, ಗ್ರಾಹಕರು ಬರೋಕ್ಕೆ ಶುರು ಮಾಡಿದ್ರು, ಗಾಣದ ಎಣ್ಣೆ ತಿರ್ಗಾ ವಾಪಸ್ ಬಂದಿದೆ ಅಂಥೇಳಿ. ಸೊ ಬೆಂಗಳೂರಲ್ಲಿ ಎಲ್ಲೋ ನಮ್ಮ ಹಳೆ ಚಿಕ್ಕಪೇಟೆ, ತರ್ಗಪೇಟೆ, ಗಾಣಿಗರಪೇಟೆನಲ್ಲೆಲ್ಲ ಇತ್ತು 1-2-3 ಗಾಣ, ಈಗಲೂ ಇದೆ. ಬಟ್ ಸಿಟಿನಲ್ಲಿ ಒಂದು ಕಮರ್ಷಿಯಲ್ ಆಗಿ ಜನರಿಗೆ ಆಕ್ಸೆಸಿಬಲ್ ಆಗಿರೋಗೆ, ಅವ್ರಗಳ ಮನೆ ಹತ್ರ ಇರೋ ಥರ ಸೆಟಪ್ ಮಾಡಬೇಕು ಅಂಥೇಳಿ ಒಂದು ಟ್ರಾನ್ಸ್ಪರೆಂಟ್ ಪ್ರಾಸೆಸ್. ಇವಾಗ ನೀವು ಇಲ್ಲಿ ನಿಂತ್ಕೊಂಡ್ರೆ ಒಳಗಡೆ ಪ್ರಾಸೆಸ್ ಆಗ್ತಾ ಇರೋದೆಲ್ಲ ನಿಮಗೆ ಕಾಣುತ್ತೆ. ಕಸ್ಟಮರ್ ಇವಾಗ ನೋಡಿ ಯಾರೋ ಬಂದಿದ್ದಾರೆ, ಅವರು ಏನೋ ಕಡಲೆ ಬೀಜನೋ ಕೊಬ್ಬರಿನೋ ತಂದಿದ್ದಾರೆ, ಅವರು ತಂದು ಹಾಕ್ಸ್ಕೊಂಡು ಹೋಗ್ಬೋದು. ಸೊ ನಾವು ಆಯಿಲ್ ಸೇಲ್ ಮಾಡೋದಲ್ಲ, ಕಸ್ಟಮರ್ ಏನೇ ಇದು ಕೊಟ್ಟರು, ಕಚ್ಚಾ ಸಾಮಗ್ರಿ ಏನಿದೆ, ರಾ ಮೆಟೀರಿಯಲ್ ಕೊಟ್ಟರು ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತೀವಿ. ಆಯಿಲ್ ಬನ್ನಿ ತೋರಿಸ್ತೀನಿ, ನೋಡೋಣ. ಆಯಿಲ್ ಮಿಲ್ ಟೂರ್ ಒಂದು ರೀತಿ, ಅದ್ರ ಜೊತೆಗೆ ಸರ್ ನಿಮಗೆ ಎಲ್ಲರೂ ನಮ್ಮ ಇವಾಗಿನ ಯುವ ಪೀಳಿಗೆ ಇರ್ಬೋದು. ಸೊ ಇವಾಗ ಗಾಣ ನೋಡಬೇಕು ಅಂತಂದರೆ ಬಂದಿದ್ದ ತಕ್ಷಣ ಪ್ರೊಡಕ್ಷನ್ ಎಂಟ್ರಾಗ್ತಾ ಇದ್ದೀರಾ. ಸೊ ನಿಮ್ಮ ಶೂಸು ಚಪ್ಪಲೆಲ್ಲ ಆಚೆ ಬಿಟ್ಟು ಪ್ರೊಡಕ್ಷನ್ದು ಏನಿದೆ ಫುಟ್ವೇರ್ ಹಾಕ್ಕೊಂಡು ಎಂಟ್ರಾಗಬೇಕು. ಒಳಗೆ ಬಂದಿದ್ದ ತಕ್ಷಣ ಮಾಸ್ಕ್ ಹಾಕ್ಕೋಬೇಕು, ಅಂದರೆ ಪ್ರೊಡಕ್ಷನ್ ಹತ್ರ. ಬಿಕಾಸ್ ನಾವು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಮೆಷಿನಿಂದ ದೂರ ಇರೋಣ, ಆಯಿಲ್ ಎಕ್ಸ್ಟ್ರಾಕ್ಷನ್ ದೂರ. ಆಮೇಲೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಹತ್ರ ಹೋಗಬೇಕು ಅಂತಂದರೆ ವಿ ಹ್ಯಾವ್ ಟು ವೇರ್ ಮಾಸ್ಕ್. ಎಲ್ಲರೂ ಫಾರಿನ್ಗೆ ಹೋಗಕ್ಕೆ ಇಷ್ಟಪಡ್ತಾರೆ. ನೀವು ಫಾರಿನಲ್ಲಿ ಅಷ್ಟು ವರ್ಷ ಇದ್ರೂ ಕೂಡ ಹಲ್ವಾರು ಕಂಟ್ರಿನ ಸುತ್ತಿದ್ರು ಇಂಡಿಯಾಗೆ ಬರಬೇಕಂತ ಅನ್ನಿಸ್ತಲ್ಲ, ಆ ಮೂಮೆಂಟ್ ನಿಮ್ಮಲ್ಲಿ ಆ ಬದಲಾವಣೆ ಆಗಿದೆ ಹೇಗೆ? ಏನು ಒಂದು ಈ ಫಾರಿನಲ್ಲಿ ವರ್ಕ್ ಮಾಡೋದು ಎಲ್ಲರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ಬನ್ನಿ, ಲೈಫ್ ಸ್ಟೈಲು, ಅಲ್ಲಿ ರೋಡ್ಸ್ ಆಗಿರ್ಬೋದು, ಕ್ಲೀನ್ಲಿನೆಸ್ ಆಗಿರ್ಬೋದು, ಅಲ್ಲಿ ಬರೋ ಸಂಬಳ ಆಗಿರ್ಬೋದು, ಕಾರುಗಳು, ಮಕ್ಕಳಿಗೆ ಎಜುಕೇಷನ್ ಆಗಿರ್ಬೋದು, ವರ್ಕಿಂಗ್ ಎನ್ವೈರ್ಮೆಂಟ್ ಆಗಿರ್ಬೋದು, ಪೊಲ್ಯೂಷನ್ ಫ್ರೀ ಎನ್ವೈರ್ಮೆಂಟ್ ಆಗಿರ್ಬೋದು, ಸಾಕಷ್ಟು ಕಾರಣಗಳಿದೆ ಆ ಒಂದು ವಿದೇಶದ ಸೆಳೆತಕ್ಕೆ. ಅದೇ ರೀತಿ ಅದಕ್ಕಿಂತ ಹೆಚ್ಚು ಕಾರಣಗಳಿದೆ ವಾಪಸ್ಸು ತಾಯ್ನಾಡಿಗೆ ಬರೋದಕ್ಕೆ. ನನ್ನ ಹುಟ್ಟೂರು, ನನ್ನ ಫ್ಯಾಮ್ಲಿ, ಬಂಧು ಬಳಗ ಎಲ್ಲ ಇರೋ ಜಾಗ ಇದೇನೆ. ನಮ್ಮ ತಾಯಿ ಎಷ್ಟೇ ಕರೆದ್ರೂ ಮಲೇಷ್ಯಾಗೆ ಮಾತ್ರ ಬಂದರು, ಇನ್ಯಾವ ದೇಶಕ್ಕೂ ನಾನು ಬರೋಕ್ಕಾಗಲ್ಲಪ್ಪ ಅಂತ ಹೇಳಿಬಿಟ್ಟಿದ್ರು. ಆಮೇಲೆ ನನ್ನ ಕಸಿನ್ಸ್ ಆಗಲಿ, ಫ್ಯಾಮ್ಲಿ, ಫ್ರೆಂಡ್ಸು, ನಾನು ಓದಿದ್ದು, ನನ್ನ ಊರು, ನನ್ನ ಹಳ್ಳಿ ಎಲ್ಲ ಇಲ್ಲಿರೋದು. ಪ್ರತಿಯೊಬ್ಬರಿಗೂ ವಿದೇಶಕ್ಕೆ ಹೋದವ್ರಿಗೆಲ್ಲ ಭಾರತಕ್ಕೆ ಬರಬೇಕು ಅಂತ ಇರುತ್ತೆ. ಇದೆಲ್ಲ ಕಾರಣಗಳಿಗೆ, ಈ ಎಲ್ಲ ಕಾರಣ ಎಲ್ಲರಿಗೂ ಇರುತ್ತೆ. ಯಾಕಂದರೆ ಅವ್ರ ಕುಟುಂಬ ಎಲ್ಲಿರುತ್ತೆ, ಆ ಹುಟ್ಟೂರು, ತಾಯ್ನಾಡು ಸೆಳೆತ ಅನ್ನೋದು ಇದ್ದೇ ಇರುತ್ತೆ. ನನಗೆ ಅದಕ್ಕಿಂತ ಒಂದು ಹೆಚ್ಚು ಕಾರಣ ಸಿಕ್ತು, ಸಪ್ತಮ್ ಶುರು ಮಾಡೋ ಅಂಥ ಒಂದು ಕಾರಣ. ಸಾಕಷ್ಟು ಜನರಿಗೆ, ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಈ ಥರ ಗಾಣ ಶುರು ಮಾಡಿರಿ, ಒಳ್ಳೆ ಆಯಿಲ್ ಕೊಡಿ, ಗಾಣಗಳೆಲ್ಲ ಕ್ಷೀಣಿಸಿ ಹೋಗ್ತಾ ಇದೆ, ಅದನ್ನು ವಾಪಸ್ ತರೋಣ ಅಂಥೇಳಿ. ನಿನಗೆ ಬೇಕಿದ್ದರೆ ನೀನು ಶುರು ಮಾಡಪ್ಪ ಅಂತ ಅಂದರು. ನಮ್ಮ ಕೆಲಸ ಬಿಟ್ಬಿಟ್ಟು, ಇರೋ ಕೆಲಸ ಬಿಟ್ಬಿಟ್ಟು ನಾವು ಇದನ್ನು ಶುರು ಮಾಡೋದಕ್ಕಾಗಲ್ಲ, ಯಾಕಂದರೆ ಗಾಣದ ಎಣ್ಣೆ ಎಲ್ಲ ಯಾರು ತೊಗೊಳ್ತಾರೆ ಇವಾಗ, ನೀನೇ ಬಂದು ಶುರು ಮಾಡು ಅಂತ ಹೇಳಿದ್ರು. ಸರಿ ಆಯಿತು, ಅದು ಒಂದು ಚಾಲೆಂಜ್ ತೊಗೊಳ್ಳೋಣ ಅಂಥೇಳಿ 2018 ನನ್ನ ವೈಫ್ ಹತ್ರ ಮಾತಾಡ್ದೆ. ಸುಮಾರು ನಾವು 3-4 ವರ್ಷ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ 2018 ಆ ಡೆಸಿಷನ್ ಮಾಡಿದ್ವಿ. ನಾನು ನನ್ನ ಫ್ಯಾಮ್ಲಿ, ಮಗ ಮಲೇಷ್ಯಲ್ಲಿ ಹುಟ್ಟಿದ್ದು, ಮಗಳು ಅಲ್ಲೇ ಓದ್ತಾಯಿದ್ಲು, ಅದಕ್ಕೆ ಮುಂಚೆ ಆಸ್ಟ್ರೇಲಿಯಲ್ಲಿದ್ವಿ.
ಸರಿ ಡಿಸಿಷನ್ ತೊಗೊಂಡು 2018ಕ್ಕೆ ನಾವೇ ಶುರು ಮಾಡಬೇಕು ಅಂತ. ಎಂಟೈರ್ ಫ್ಯಾಮಿಲಿನೇ ಶಿಫ್ಟ್ ಆದ್ರು. ಹೌದು, ವಾಪಸ್ ಎಂಟೈರ್ ಫ್ಯಾಮ್ಲಿ ಸಪ್ತಮ್ ಶುರು ಮಾಡೋದಕ್ಕೋಸ್ಕರನೇ ಗಾಣಗಳನ್ನ ಶುರು ಮಾಡಿ ಗಾಣಗಳನ್ನ ವಾಪಸ್ ತರಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಆ ಛಲದಿಂದ ಶುರು ಮಾಡಿದ್ದು. 5 ವರ್ಷ ಆಗಿದೆ. 5,000ಕ್ಕೂ ಹೆಚ್ಚು ಗಾಣಗಳು ವಾಪಸ್ಸು ಭಾರತದಲ್ಲಿ ಬಂದಿದೆ. ನನ್ನದೇ ಆದಂಥ ಸಾಕಷ್ಟು ಟ್ರೈನಿಂಗ್ ವಿಡಿಯೋಗಳು ಫ್ರೀಯಾಗಿ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಅವೈಲೇಬಲ್ ಇದೆ. ಸೊ ಒಂದು 4 ಪಾರ್ಟು ವಿಡಿಯೋಗಳು ಮಾಡಿ ಯಾವ ರೀತಿ ಈ ಬಿಸ್ನೆಸ್ ಶುರು ಮಾಡಬೇಕು, ಇದ್ರ ಚಾಲೆಂಜಸ್ ಏನು ಅಂಥೇಳಿ ಸಾಕಷ್ಟು ಲ್ಯಾಂಗ್ವೇಜಸ್ಸಲ್ಲೂ ಅದನ್ನು ವಿಡಿಯೋ ಮಾಡಿ ಅದು ಸಾಕಷ್ಟು ವೈರಲ್ ಆಗಿ ಪ್ರಾಬ್ಲಿ ಪ್ರತಿ 2ನೇ ಗಾಣದ ಏನು ಯೂನಿಟ್ ಏನಿದೆ ಭಾರತದಲ್ಲಿ, ಸಪ್ತಮ್ ಹ್ಯಾಸ್ ಇನ್ಸ್ಪೈರ್ಡ್ ದೆಮ್ ಟು ಸ್ಟಾರ್ಟ್ ಗಾಣದ ಇದು ಅಂತ. ಇದೊಂದು ಕ್ರಾಂತಿನೇ ಶುರುವಾಗಿದೆ. ನನಗೆ ಈ ಮಟ್ಟಕ್ಕೆ ಗಾಣಗಳು ವಾಪಸ್ಸು ಭಾರತದಲ್ಲಿ ಬರುತ್ತೆ ಅನ್ನೋದು ನನಗೆ ಕನಸು ಅಂದ್ಕೊಂಡಿರಲಿಲ್ಲ. ಬಟ್ ಒಂದು ಸಣ್ಣ ಕಿಡಿ ಇದೆಯಲ್ಲ, ಅದೊಂದು ಭಾಳ ದೊಡ್ಡದಾಗಿ ಬೆಳೆದಿದೆ. ಇನ್ನೂ ಹೆಚ್ಚು ಗಾಣಗಳು ಬರಬೇಕು. ಈ ಅಡಲ್ಟ್ರೇಷನ್ ಆಗಲಿ, ಈ ರಿಫೈನ್ಡ್ ಆಯಿಲ್ಗಳು ಏನಿದೆ, ಈ ದಂಧೆ ಏನಿದೆ, ಈ ಅಡುಗೆ ಎಣ್ಣೆಗಳ ಕಲಬೆರಕೆ ಏನಿದೆ, ಅದು ಸಂಪೂರ್ಣವಾಗಿ ನಿಲ್ಲಬೇಕು. ಯಾಕಂದರೆ ಹೆಲ್ತು ಭಾಳನೇ ಇಂಪಾರ್ಟೆಂಟ್. ಇವತ್ತು ಸಾಕಷ್ಟು ಕಾಂಪ್ರಮೈಸ್ ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮ ದಿನದ ಏನು ಜಂಜಾಟಗಳೇನಿದೆ, ಎಲ್ಲಿಂದ ಅಕ್ಕಿ ಬರ್ತಾಯಿದೆ, ಬೇಳೆ ಎಲ್ಲಿಂದ ತೊಗೊಳ್ತಾ ಇದ್ದೀವಿ, ಯಾವ ಸಕ್ಕರೆ, ಯಾವ ಕಾಫಿ ಪುಡಿ, ಅದನ್ನು ತಯಾರಿಸೋರು ಯಾರು, ಯಾವ ರೀತಿ ತಯಾರಿಸಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಡ್ಬೋದಾ ಅಂಥೇಳಿ 5 ವರ್ಷಗಳಾಯಿತು ನನಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ. ಅಂದರೆ ಸಪ್ತಮ್ ಅಂದರೆ ಇವತ್ತಿನ ದಿನ ಜನರಿಗೆ ಒಂದು ನಂಬಿಕೆ, ಒಂದು ವಿಶ್ವಾಸ. ನಾನು ಒಂದು ಅಡುಗೆ ಎಣ್ಣೆ ತಯಾರಿಕೆ ಕಂಪ್ನಿ ಅಲ್ಲದೆ ಒಂದು ವಿಶ್ವಾಸನೀಯ ಬ್ರ್ಯಾಂಡಾಗೂ ಸಹ ಬೆಳೀತಾ ಇದ್ದೀನಿ. ಯಾಕೆ ಅಂತಂದರೆ ಈ ಟ್ರಾನ್ಸ್ಪರೆನ್ಸಿ ಇವಾಗ ನೀವು ನೋಡ್ಬೋದು, ಅಲ್ಲಿ ಕಸ್ಟಮರು ಅವರೇ ಬಂದು ಹಾಕ್ಸ್ಕೊಂಡು. ಸೊ ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್. ಕಸ್ಟಮರ್ ತರೋ ಕಡಲೆ ಬೀಜ, ಕೊಬ್ಬರಿ ಆದರೂ ಅಷ್ಟೇ ಚೆನ್ನಾಗಿಲ್ಲದೆ ಇದ್ದರೆ ನಾವು ಹಾಕಕ್ಕೆ ಹೋಗಲ್ಲ. ಸೊ ಅದು ಅಷ್ಟೇ ನಮ್ಮ ಕ್ವಾಲಿಟಿ ಮೀಟ್ ಮಾಡಬೇಕು. ಯಾವುದಂದರೆ ಅದನ್ನು ತಂದರೆ ಹಾಕಲ್ಲ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಅ ಪ್ರೊಡಕ್ಷನ್ ಎನ್ವೈರ್ಮೆಂಟ್. 1000 ಲೀಟ್ರ್ ತಯಾರಾಗುತ್ತೆ ಎಣ್ಣೆ ಪ್ರತಿದಿನ. ನೋಡಿದ್ರೆ ನೀವು ಮನೆಯಷ್ಟು ಕ್ಲೀನಾಗಿ ಇಟ್ಟಿರ್ತೀವಿ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಗೆ ಇದೇ ಥರ ಕ್ಲೀನ್ಲಿನೆಸ್ನ ಕಾಪಾಡ್ತಾನೆ ಇರ್ತೀವಿ. ದಟ್ ಈಸ್ ವಾಟ್ ದ ಟ್ರಸ್ಟ್ ಇಸ್. ಹೈಜಿನ್ನು, ಕ್ವಾಲಿಟಿ, ಆ ಪ್ಯೂರಿಟಿ, ನಾವು ಹಾಕುವಂಥ ರಾ ಮೆಟೀರಿಯಲ್ಲು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಕ್ವಾಲಿಟಿ ಪ್ರಾಡಕ್ಟು ನಾನು ಕೊಡಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದೆ. ಅದು ಒಂದು. 2ನೇದು ಗಾಣಗಳು ವಾಪಸ್ ಬರಬೇಕು. ಗಾಣಗಳನ್ನ ನಾವು ತಿರ್ಗಾ ಅದನ್ನು ಉಳಿಸ್ಬೇಕು. ಅಳಿವಿನಂಚಲ್ಲಿ ಆಲ್ಮೋಸ್ಟ್ ಮುಗಿದೋಗಿತ್ತು. ಇವಾಗ ಗಾಣ ಮಾಡೋ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋ, ಗಾಣನ ಮ್ಯಾನುಫ್ಯಾಕ್ಚರ್ ಮಾಡೋ ಮೆಷಿನ್ ಫ್ಯಾಕ್ಟ್ರಿಗಳೇನಿದೆ, ಆ ಫ್ಯಾಕ್ಟ್ರಿಗಳೇ ಇವಾಗ ಮುಚ್ಚೋಗುವಂಥ ಪರಿಸ್ಥಿತಿ ಇದ್ದಿದ್ದು. ಇವಾಗ 2 ತಿಂಗಳು ಬೇಕು ನಿಮಗೊಂದು ಮೆಷಿನ್ ಬೇಕು ಅಂದರೆ ಆರ್ಡ್ರ್ ಕೊಟ್ಟರೆ. ಇಷ್ಟು ಡಿಮ್ಯಾಂಡ್ ಇದೆ ಇವಾಗ ಗಾಣಗಳಿಗೆ. ಸೊ ಇಟ್ಸ್ ಅ ಗುಡ್ ಇದು. ಬಟ್ ಇದರದೇ ಆದಂಥ ಚಾಲೆಂಜಸ್ಸು ಇದೆ. ಸಾಕಷ್ಟು ಕಂಪ್ನಿಗಳು ಗಾಣದ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾಡುವಂಥ ಕಂಪ್ನಿಗಳು ಕ್ಲೋಸ್ ಆಗೋಗ್ತಾಯಿದೆ. ಸಸ್ಟೈನ್ ಆಗೋಕ್ಕಾಗ್ತಾಯಿಲ್ಲ. ಸೊ ಅದರದ್ದೇ ಆದಂಥ ಚಾಲೆಂಜಸ್ಸು ಇದೆ. ಮಾತಾಡೋಣ ಅದ್ರ ಬಗ್ಗೆ ಎಲ್ಲ. ಏನೆಲ್ಲ ಆಯಿಲ್ ಇಲ್ಲಿ ಸಿಗುತ್ತೆ, ಏನೆಲ್ಲ ಆಯಿಲ್ ತಯಾರಾಗುತ್ತೆ, ಇದೇನಿದು ಆಯಿಲ್ ಎಲ್ಲ ರೆಡಿ ಇರೋದಾ ಇಲ್ಲಿ ನೋಡ್ತಾ? ಇದೆಲ್ಲ ಇವಾಗ ಫಸ್ಟು ಅಲ್ಲಿ ಪ್ರೊಡಕ್ಷನ್ ತೋರಿಸ್ತೀನಿ. ಮಾಸ್ಕ್ ಕೊಡಮ್ಮ, ತೊಗೊಳ್ಳಿ. ಇದು ಮಾಸ್ಕ್ ಮಾಸ್ಕ್ ಬೇಕು. ಯಾಕಂದರೆ ಪ್ರೊಡಕ್ಷನ್ ಯೂನಿಟ್ ಹತ್ರ ಹೋಗ್ತೀವಿ. ಸೊ ಯೂಶ್ವಲಿ ಏನು ಅಂತಂದರೆ ನಾವು ಪ್ರೊಡಕ್ಷನ್ ಮಾಡೋರಿಗೆ ಕಂಪಲ್ಸರಿ ಇದು ಮಾಡ್ತೀವಿ. ಏನೋ ಈ ಕೊರೋನಾ ಇದರಿಂದ ಅಂತ ಅಲ್ಲ, ಮುಂಚೆಯಿಂದನೂ ಡೇ 1ನಿಂದ ನಾವು ಪ್ರೊಡಕ್ಷನ್ ಶುರು ಮಾಡಿದಾಗಿಂದ ಇದೆಲ್ಲ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿದ್ದೀವಿ. ಯಾಕಂದರೆ ಗಾಣದ ಹತ್ರ ಇದ್ದಾಗ ನಾವು ಮಾತಾಡ್ತಾ ಇರ್ತೀವಿ. ಯಾವುದೇ ರೀತಿ ಏನೋ ಅದಕ್ಕೆ ಇದಾಗಬಾರ್ದು ಅಂಥೇಳಿ ಮೆಷಿನ್ ಹತ್ರ, ಆಯಿಲ್ ಹತ್ರ ಆಲ್ವೇಸ್ ವಿ ಯೂಸ್ ಏನೋ ಮಾಸ್ಕ್. ಆಮೇಲೆ ಆಚೆ ಬಂದಮೇಲೆ ತಿರ್ಗಾ ಮಾತಾಡೋಣ. ಮಾಸ್ಕ್ ತೆಗೆದು ಮಾತಾಡೋಣ. ನೀವಲ್ಲಿ ನಿಂತ್ಕೋಬೋದು. ಹುಷಾರು. ನಿಂತ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ ಬೇಕಾದರೆ ಸಪೋರ್ಟ್ಗೆ. ಇಲ್ಲಿ ನೋಡಿದ್ರೆ ಇವಾಗ ಕಡಲೆಕಾಯಿ ಬೀಜ ಹಾಕಿ ಕ್ರಷ್ ಮಾಡ್ತಾಯಿದ್ದೀವಿ. ಸೊ ಹೆಂಗೆ ಅಂತಂದರೆ ದೋಸೆ ರುಬ್ತೀವಲ್ಲ ಆ ಥರ ಇದು ಇವಾಗ ರುಬ್ತಾ ಇರೋದು. ಇಲ್ಲಿ ಇವಾಗ ನೋಡಿದ್ರೆ ಖಾಲಿ ಒರಳು. ಇಲ್ಲಿ ಬನ್ನಿ. ಇಲ್ಲಿ ಇದು ಮರದ ಒರಳು. ಇಲ್ಲಿ ನೋಡಿ, ಇಲ್ಲಿ
ಇದು ಮರದ ಒರಳು ಒನಕೆ. ಇದೇ ಥರ ಕಬ್ಬಿಣದ ಒರಳು ಒನಕೆ, ಕಲ್ಲಿನ ಒರಳು ಒನಕೆ. ಸೊ ಗಾಣದಲ್ಲಿ ಕಾಂಬಿನೇಷನ್ಸು ಇದೆ, ಬಟ್ ಪ್ರೈಮರಿಲಿ 3 ಇದೆ. ಮರದ ಗಾಣ, ಕಬ್ಬಿಣದ ಗಾಣ, ಕಲ್ಲಿನ ಗಾಣ, 3 ಗಾಣ ಒಳ್ಳೆಯದು. ಸೊ ಇದು ಬಂದು ಮರದ ಒರಳು ಒನಕೆ. ನೀವು ಇವಾಗ ಮನೆಯಲ್ಲಿ ದೋಸೆ ಎಲ್ಲ ರುಬ್ತೀವಲ್ಲ, ಸೊ ಅಕ್ಕಿ ಎಲ್ಲ ಹಾಕ್ಕೊಂಡು ಹೆಂಗೆ ರುಬ್ತಾ ಇದ್ವಿ ಅದೇ ಥರನೇ ಒಂದು ಸ್ಟಾರ್ಟ್ ಮಾಡೋಣ ಪ್ರಾಸೆಸ್, ಹೇಳ್ತೀನಿ. ಇಲ್ಲಿ ಬನ್ನಿ. ಸೊ ಇವಾಗ ಇದು ಕಡಲೆ ಬೀಜ ಹಾಕಿರೋದು ಈ ಥರ ಆಗಿದೆ ಇವಾಗ. ಹಾಂ, ಸೊ ಇಲ್ಲಿ ಆಯಿಲ್ ಬರ್ತಾ ಇದೆ. ಇದು ಕಡಲೆಕಾಯಿ ಎಣ್ಣೆ. ಈ ತೆಗೆದಂಥ ಕಡಲೆಕಾಯಿ ಎಣ್ಣೆನ ನಾವಲ್ಲಿ ಪಾತ್ರೆಯಲ್ಲಿ ಸ್ಟೋರ್ ಮಾಡ್ತೀವಿ, ಸೋಲರೈಸ್ ಅಂತ. ಯಾವುದೇ ರೀತಿ ಮಾಯಿಶ್ಚರು ಏನೇ ಇತ್ತು ಅಂತಂದರೂ ಅದು ಎವಾಪ್ರೇಟ್ ಆಗೋಗುತ್ತೆ. ಆ ಗಸಿಯೆಲ್ಲ ಒಂದು 2-3 ದಿನ 4 ದಿನ ಎಲ್ಲ ಸೆಟ್ಲ್ ಆದಮೇಲೆ ಮೇಲ್ಗಡೆ ಆಯಿಲ್ ಬರುತ್ತೆ. ಆ ಆಯಿಲ್ ಮಾತ್ರ ಸಪ್ರೇಟ್ ಮಾಡ್ತೀವಿ. ಇಲ್ಲಿ ಇವಾಗ ನೋಡಿದ್ರೆ ನಿಮಗೆ ಗಸಗಸೆ ಪಾಯಸ ಕಲರ್ ಇದೆ ಅಲ್ವಾ, ನೀವು ಅಲ್ಲಿ ಬನ್ನಿ ತೋರಿಸ್ತೀನಿ. ಇದು ಬಂದು ಎಳ್ಳೆಣ್ಣೆ. ಸೊ ಇದು ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಕೊಬ್ಬರಿ, ಕಡಲೆಕಾಯಿ, ಬಾದಾಮಿ, ವಾಲ್ನಟ್ಟು, ಇದೇ ಥರ ಪ್ರತಿಯೊಂದೂ ನ್ಯಾಚುರಲ್ ಆಗಿ, ಪ್ಯೂರ್ ಆಗಿ, ಟಾಪ್ ಕ್ವಾಲಿಟಿ ರಾ ಮೆಟೀರಿಯಲ್, ಉತ್ಕೃಷ್ಟ ದರ್ಜೆಯ ಕಚ್ಚಾ ಸಾಮಗ್ರಿ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಬನ್ನಿ, ಮಾಸ್ಕ್ ತೆಗೀರಿ, ಪರವಾಗಿಲ್ಲ. ವೀಕ್ಷಕರೇ, ಜೀವನದಲ್ಲಿ ನಾವು ಮುಂದೊಂದು ದಿನ ಆಸ್ಪತ್ರೆಗಾಗಿ ಲಕ್ಷ ಖರ್ಚು ಮಾಡೋ ಬದಲು ಇವಾಗಲೇ 1000 ರೂಪಾಯಿಗಳಲ್ಲಿ ನಮ್ಮ ಆರೋಗ್ಯನ ಸುಧಾರಿಸಬೇಕು. ಆರೋಗ್ಯ ಸುಧಾರಿಸಬೇಕು ಅಂತ ಹೇಳಿದರೆ ನಾವು ತಿನ್ನೋ ಆಹಾರ ಅತ್ಯುತ್ತಮವಾಗಿರಬೇಕು. ಪ್ರತಿಯೊಂದು ಆಹಾರದಲ್ಲೂ ಕೂಡ ನಾವು ಆಯಿಲ್ ಐಟಮ ಯೂಸ್ ಮಾಡ್ತೀವಿ. ಆಯಿಲ್ ಇಲ್ದಲೆ ಯಾವುದೇ ರೀತಿಯಾದಂಥ ಆಹಾರನ ನಾವು ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಹೇಳ್ತೀನಿ, ನಿಮ್ಮ ಆಹಾರದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಅತ್ಯುತ್ತಮವಾದಂಥ ಆಯಿಲ್ ಬಳಸಿ ಅಂತ. ಅದಕ್ಕೆ ಸಪ್ತಮ್ ಬೆಸ್ಟ್ ಅಂತ ಹೇಳ್ಬೋದು. ವಿಶ್ವಾಸಾರ್ಹ ಹಾಗೂ ನಂಬಿಕೆಗೆ ಗುಣಮಟ್ಟವಾದಂಥ ಆಯಿಲ್ ಅಂತ ಹೇಳಿದರೆ ಸಪ್ತಮ್ ಕೇವಲ 5 ವರ್ಷದಲ್ಲಿ ಸಾಕಷ್ಟು ಹೆಸರು ಮಾಡ್ತು. ಕಸ್ಟಮರ್ ಇಲ್ಲಿಗೆ ಹುಡುಕೋ ಬಂದು ಸ್ವತಃ ಅವರೇ ಒಂದು ಕಡಲೆ ಬೀಜ ಆಗಿರ್ಬೋದು, ಕೊಬ್ಬರಿ, ಈ ರೀತಿಯಾಗಿ ತೊಗೊಬಂದು ಆಯಿಲ್ನ ಉತ್ಪಾದನೆ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗ್ತಾರೆ. ಖುಷಿಯಿಂದ ನೀವೇ ನೋಡಿದ್ರಿ ಈ ವಿಡಿಯೋದಲ್ಲಿ ಕಸ್ಟಮರ್ ಮಾತಾಡಿದರು. ಅದೇ ರೀತಿಯಾಗಿ ನೀವು ಅತ್ಯುತ್ತಮವಾದಂಥ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಆಯಿಲ್ ಕೂಡ ಮುಖ್ಯವಾಗುತ್ತೆ. ಬೆಸ್ಟ್ ಆಯಿಲ್ ಯಾವುದು ಅಂತ ಹೇಳಿದರೆ ಸಪ್ತಮ್. ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಯಾವುದೆಲ್ಲ ರೀತಿ ವೆರೈಟಿ ಆಯಿಲ್ ತಯಾರು ಮಾಡ್ತಾರೆ, ಯಾವುದೆಲ್ಲ ಫ್ರಾಂಚೈಸಿ ಇದೆ, ಎಲ್ಲೋಗಿ ನೀವು ಬೆಂಗಳೂರು ಸುತ್ತಮುತ್ತ ನೀವು ಆಯಿಲ್ ಖುದ್ದಾಗಿ ತೊಗೋಬೋದು ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಫ್ರಾಂಚೈಸೀಸ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಅದೇ ರೀತಿಯಾಗಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಕಾಂಟ್ಯಾಕ್ಟ್ ಮಾಡಿ ಆಯಿಲ್ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಸಪ್ತಮ್ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಹೆಸರುವಾಸಿಯಾದಂಥ ಅಡುಗೆ ತೈಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.